ಭಾರತದ ಎಲ್ಲ ಬೌದ್ಧ ಸಂಘಟನೆಗಳ ಬ್ಯಾನರ್ ಅಡಿಯಲ್ಲಿ ಬೋಧಿಸತ್ವ ಅನಾಗರಿಕ ಧಮ್ಮಪಾಲ ಜಿ ಅವರ 160ನೇ ಜನ್ಮ ದಿನಾಚರಣೆ ಶುಭ ಸಂದರ್ಭದ ಬೋಧನೆಯ ಬಿಟಿ ಕಾಯ್ದೆ 1949 ಬಿಟಿಎಂಸಿ ಕಾಯ್ದೆ ವಿರೋಧಿಸಿ ಈ ಕಾರ್ಯಕ್ರಮದ ಒಂದು ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾಜಿ ಪುರಸಭೆ ಸದಸ್ಯರಾದಂಥ ರಾಜಶೇಖರ್ ಕುಸ್ವಾಲ್ ಅವರಿಗೆ ತಮ್ಮೆಲ್ಲ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ತಿಳಿಸ್ತಾ ಇದ್ದೇನೆ. ಅಖಿಲ ಭಾರತ ಬೌದ್ಧ ವೇದಿಕೆಯ ಒಂದು ಕೋ ಆಡಿಟರ್ ಆಗಿದ್ದು ರಾಜ್ಯ ಆಡಿಟರ್ ಆಗಿರ್ತಕ್ಕಂಥ ವೆಂಕಟೇಶ್ ಅರ್ಜನ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಚಲವಾದಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಉದ್ಯಮದವರು ಆಗಿರ್ತಕ್ಕಂಥ ರಮೇಶ್ ಮಡಿಲಿಕರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಹಿರಿಯರು ಆತ್ಮೀಯರು ಸ್ನೇಹಿತರುಗಳಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೆಯದಾಗಿ ಕ್ಷಮೆಯನ್ನು ಕೊಡ್ತಾ ಸುಮಾರು 1 ಗಂಟೆಗಳ ಕಾಲ ಈ ಒಂದು ಪತ್ರಿಕಾಗೋಷ್ಠಿಗೆ ಕಾಯ್ದಿದ್ದಕ್ಕೆ ತಮಗೆ ಕ್ಷಮೆಯನ್ನು ಕೋರ್ತಕ್ಕಂಥ ಕೇಳ್ತಿದ್ದೀವಿ. ತಮಗೆಲ್ಲರಿಗೂ ತಿಳಿಸಿರುವ ಹಾಗೆ ಭಾರತ ದೇಶ ಬೌದ್ಧ ರಾಷ್ಟ್ರ. ಬುದ್ಧನಿಂದ ಈ ದೇಶ ಜಾಗತಿಕ ಮಟ್ಟದ ಹೆಸರನ್ನ ಪಡೆದುಕೊಂಡಿದೆ ಅಂತಕ್ಕಂಥದ್ದು. ಮೊನ್ನೆ ನಡೆದಿರ್ತಕ್ಕಂಥ ಶೃಂಗಸಭೆಯಲ್ಲಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ನಾನು ರಾಮನ ನಾಡಿನಿಂದ ಅಥವಾ ತಿರುಪತಿ ತಿಮ್ಮಪ್ಪನ ನಾಡಿನಿಂದ ಅಥವಾ ಯಾವುದೋ ದೇವಿಯ ನಾಡಿನಿಂದ ಬಂದವರು ನಾವು, ಆ ಭೂಮಿಯಿಂದ ಬಂದವರು ನಾನು ಎಂದು ಹೇಳಲಿಲ್ಲ. ಅವರು ಹೇಳಿದ್ದು ಐ ಕೇಮ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧ, ನಾನು ಬುದ್ಧನ ನಾಡಿನಿಂದ ಬಂದಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿದೆ. ಬೌದ್ಧ ಧರ್ಮ ಭಾರತ ದೇಶದ ಮೂಲ ಧರ್ಮ. ಕ್ರಮೇಣ ಅದು ವೈದಿಕೀಯ ಧರ್ಮದ ಹೊಡೆತಕ್ಕೆ ಒಳಗಾಗಿ ಕ್ರಮೇಣ ಈ ದೇಶದಿಂದ ನಶಿಸುತ್ತಾ ಬಂತು. ತದನಂತರದಲ್ಲಿ ಈ ರಾಷ್ಟ್ರ ಕಂಡ ಹೆಮ್ಮೆಯ ಮೌರ್ಯ ವಂಶಸ್ಥರಾಗಿರ್ತಕ್ಕಂಥ ಮಹಾರಾಜ ಅಶೋಕರವರು ಬೌದ್ಧ ಧರ್ಮವನ್ನು ಮೇಲೆತ್ತುವ ಕೈಂಕರ್ಯವನ್ನು ಮಾಡಿದರು. ಸುಮಾರು 84,000 ಬೌದ್ಧ ಸ್ತೂಪಗಳನ್ನು ನಿರ್ಮಿಸುವುದರ ಮೂಲಕ ಬೌದ್ಧ ಧರ್ಮವನ್ನು ಭಾರತ ದೇಶದಲ್ಲಿ ನೆಲೆಯೂರುವಂತೆ ಮಾಡಿದರು. ತದನಂತರದಲ್ಲಿ ಕ್ರಮೇಣ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಕುಂದುತ್ತಾ ಹೋದರೂ ಸಹ ವಿಶ್ವದಾದ್ಯಂತ ಅದರ ಪ್ರಖರತೆ ಹೆಚ್ಚುತ್ತಾ ಹೋಯಿತು ಅಂತಕ್ಕಂಥದ್ದು ಬೌದ್ಧ ಧರ್ಮದ ಹೆಗ್ಗಳಿಕೆ. ಇಂದು ಸುಮಾರು 34 ರಾಷ್ಟ್ರಗಳು ಸಂಪೂರ್ಣ ಬೌದ್ಧಮಯ ರಾಷ್ಟ್ರಗಳು ಅಂತ ಹೇಳಿಕೆ ನಮ್ಮೆಲ್ಲ ಬೌದ್ಧರಿಗೆ ಹೆಮ್ಮೆ ಆಗ್ತದೆ. ಅದರಲ್ಲೂ ಮುಂದುವರಿದ ರಾಷ್ಟ್ರಗಳಾಗಿರ್ತಕ್ಕಂಥ ಚೀನಾ, ಜಪಾನ್, ಸಿಂಗಪೂರು, ಮಲೇಷಿಯಾ, ಇಂಡೋನೇಷಿಯಾದಂಥ ಮುಂದುವರಿದ ರಾಷ್ಟ್ರಗಳು ಬೌದ್ಧ ಧರ್ಮದ ರಾಷ್ಟ್ರಗಳು ಅಂತ ಹೇಳಿಕೆ ತುಂಬಾ ಸಂತೋಷ ಅನಿಸ್ತದೆ. ಬುದ್ಧರು ಹುಟ್ಟಿರ್ತಕ್ಕಂಥ ಗಯಾ ಎಂಬ ಸ್ಥಾನದಲ್ಲಿ ಅವರ ಹುಟ್ಟು ಸ್ಥಾನವನ್ನ ದೊಡ್ಡ ವಿಹಾರವನ್ನಾಗಿ ಪರಿವರ್ತನೆ ಮಾಡಿದರು ಅಶೋಕರು. ಆ ಬುದ್ಧ ವಿಹಾರ ಇಂದು ಅನ್ಯ ಜಾತಿಯವರ ಹಿಡಿತದಲ್ಲಿರುವುದರಿಂದ ಬೌದ್ಧ ಧರ್ಮ ಅಷ್ಟಾಗಿ ಈ ದೇಶದಲ್ಲಿ ಬೆಳೆಯುತ್ತಿಲ್ಲ ಅಂತಕ್ಕಂಥ ಭಾವನೆ ಇಲ್ಲಿರ್ತಕ್ಕಂಥ ಬೌದ್ಧರಿಗೆ ಬೇರೂರಿ ಅದನ್ನ ಬೌದ್ಧ ಧರ್ಮದ ಸುಪರ್ದಿಗೆ ವಹಿಸಿಕೊಡ್ಬೇಕು ಅಂತ ಹೇಳಿ ಕಾಲದಲ್ಲಿ ಅದರ ಕುರಿತಾಗಿ ಪ್ರತಿಭಟನೆಗಳು, ಹೋರಾಟಗಳು, ಬೇಡಿಕೆಗಳು ಸರ್ಕಾರಕ್ಕೆ ಸಲ್ಲಿಸುವುದು, ಕಮಿಟಿಗೆ ಸಲ್ಲಿಸುವುದು ಇದು ನಡೆದಿದೆ. ನಾನು ತಮ್ಮಲ್ಲಿ